ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಜಯಂತಿ ಅವರು ಅವರ ಕೈ ರುಚಿಯನ್ನು, ಕೈ ಚಳಕವನ್ನು ನಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ. ಯಾವ ಅಡುಗೆಯನ್ನು ಹೇಳ್ಕೊಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಯಾವಾಗಲೂ ಬರುವಾಗ ಏನಾದರೂ ರುಚಿಕರವಾಗದಂಥ ಖಾದ್ಯ ಇರುತ್ತೆ. ಇವತ್ತು ಯಾವ ಅಡುಗೆ ಹೇಳ್ಕೊಡ್ತೀರಿ? ಒಂದು ಸ್ವೀಟ್, ಶಾವಿಗೆ ಹಲ್ವಾ ಥರ. ಶಾವಿಗೆ ಹಲ್ವಾನಾ? ಹೌದು. ಶಾವಿಗೆ ಖೀರ್ ಇರುತ್ತೆ, ಶಾವಿಗೆ ಬಾತ್ ಇರುತ್ತೆ, ಇದು ಹಲ್ವಾ. ಸೊ ಇದು ನಿಮ್ಮದೇ ಓನ್ ಇನ್ನೋವೇಟಿವ ಹೇಗೆ? ಅಲ್ಲ, ಹೌದು, ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಓಕೆ. ಸೊ ಟ್ರೈ ಮಾಡಿದ್ದೀರಾ ಅಥವಾ ನಾನೇ ಫಸ್ಟ್ ಬಕ್ರಾನ? ನಗುವಲ್ಲೇ ಗೊತ್ತಾಯ್ತು ನಾನೇ ಫಸ್ಟ್ ಬಕ್ರಾ ಅಂತ ಅಲ್ವಾ? ಎಲ್ಲರೂ ಕೂಡ ಅದೇನು ನನ್ನ ಮೇಲೆ ಎಲ್ಲ ಪ್ರಯೋಗ ಮಾಡ್ತೀರಿ ಅಂತ ಗೊತ್ತಿಲ್ಲ. ನೀವೆಲ್ಲ ಪ್ರಯೋಗ ಮಾಡಿ ಮಾಡಿ ನಾನು ಇಲ್ಲಿ ದಷ್ಟಪುಷ್ಟ ಆಗ್ತಾ ಇದ್ದೀನಿ. ಎಸ್ ಮೇಡಮ್. ಸೊ ಹಾಗಾದರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಹಾಗಾದರೆ ಶಾವಿಗೆ ಹಲ್ವಾ ಸ್ಟಾರ್ಟ್ ಮಾಡೋಣ. ಹೇಗೆ? ಈಗ ಕಡಾಯಿ ಕೊಡಿ. ಕಡಾಯಿ ಗ್ಯಾಸ್ ಆನ್ ಮಾಡಲಿಯಾ? ಹೌದು, ಗ್ಯಾಸ್ ಆನ್ ಮಾಡಿ. ಕಡಾಯಿ ಸಾಕಲ್ಲ? ತುಪ್ಪ ಹಾಕಿ, ಗೋಡಂಬಿ ಮತ್ತು ಕರ್ಬೂಜ ಬೀಜ. ಕರ್ಬೂಜದ ಬೀಜ ಕೊಡೋಣ. ಅದು ಟೇಸ್ಟ್ ಈ ಸ್ವೀಟ್ಸ್ಗೆಲ್ಲ ಜಾಸ್ತಿ ಹಾಕ್ತಾರೆ. ಸ್ವೀಟ್ ಶಾಪಲ್ಲಿ ಎಲ್ಲ ಸಿಗುವಂಥ ಸ್ವೀಟ್ಸಲ್ಲಿ ಇರುತ್ತೆ. ಅದು ಆ್ಯಕ್ಚುಲಿ ಗೋಡಂಬಿ ತುಂಬ ಕಾಸ್ಟ್ಲಿ ಅನ್ಸುತ್ತಲ್ವಾ? ಸೊ ನಾನೊಂದು ಸರಿ ಟ್ರೈ ಮಾಡಿದೆ. ಬರೀ ಕರ್ಬೂಜದ ಬೀಜ ಈ ಥರನೇ ನೀರಲ್ಲಿ ನೆನೆಸಿ ಗ್ರೈಂಡ್ ಮಾಡಿ ಗ್ರೇವಿಗೆಲ್ಲ ಹಾಕಿದರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿದ್ದೀನಿ. ತೆಗೆಯೋದಲ್ಲ? ಸೊ ಕರ್ಬೂಜ ತುಂಬ ಸಿಡಿತಾ ಇದೆ. ಮತ್ತು ಇದು ಶಾವಿಗೆ ಫ್ರೈ ಮಾಡುವ. ಓಕೆ. ಸ್ವಲ್ಪ ಆಯಿಲ್ ಹಾಕ್ಲಾ? ಹಾಕಿ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನಾನು ಅದೆಷ್ಟೋ ಸರಿ ಖೀರ್ ಮಾಡಿದಾಗ ಪೂರ್ತಿ ಹಾಲನ್ನು ಹೀರ್ಕೊಂಡು ಅದೊಳ್ಳೆ ಪೀಸಸ್ ಆಗಿ ಕಟ್ಟಾಗಿ ಕೊಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇದು ಶಾವಿಗೆ ಖೀರಲ್ಲ, ಶಾವಿಗೆ ಹಲ್ವಾ ಅಂತ ಹೇಳಿ. ಅದು ಅಲ್ಲ, ಫಸ್ಟ್ ತಿಳಿದ್ರು ಸಹ ಮತ್ತೆ ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ತೆಳುವೇ ಮಾಡಬೇಕು. ತುಂಬ ತೆಳು ಮಾಡಿದರೆ ಸರಿ ಆಗ್ತದೆ ಖೀರ್ ಮಾಡುವಾಗ. ಸೊ ಇದು ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೊಳ್ಳೋದು. ಸ್ವಲ್ಪ ಬ್ರೌನ್ ಆದ್ರೆ ಸಾಕು, ತುಂಬ ಅದಕ್ಕೆ ಕಲರ್ ಹಾಕಲಿಕ್ಕಿಲ್ಲ, ಅದರಲ್ಲಿ ಕಲರ್ ಬರ್ತದಲ್ಲ. ಸೊ ಅದರದ್ದೇ ಒಂದು ಡಿಫ್ರೆಂಟ್ ಒಂದು ಬಿಳಿ ಇರುತ್ತೆ, ಒಂದು ಬ್ರೌನ್ ಆಗುತ್ತೆ, ಒಂದು ಲೈಟ್ ಬ್ರೌನ್ ಇರುತ್ತೆ. ಇದಕ್ಕೆ
ಸಕ್ಕರೆ ಹಾಕುವ. ಹ್ಞೂ ಇದು 1 ಕಪ್ ಹಾಕಿದ್ದೇನೆ. ಇದಕ್ಕೆ 3/4 ಕಪ್ ಸಕ್ಕರೆ ಹಾಕಿದ್ರೆ ಸಾಕು. ಓಕೆ. 1 ಕಪ್ ಶಾವಿಗೆಗೆ 3/4 ಕಪ್ನಷ್ಟು ಸಕ್ಕರೆ. ಇದು ಹದ. ಹೌದಾ? ಮತ್ತು ಕೆಲವರಿಗೆ ಸ್ವೀಟ್ ಕಡಿಮೆ ಇದ್ದರೆ ಬೇಕಿದ್ದರೆ ಸ್ವಲ್ಪ ಕಡಿಮೆ ಮಾಡಿ. ಹಾಂ, ಸ್ವಲ್ಪ ನೀರು ಬೇಕು ಮೇಡಮ್. ಹಾಕ್ಲಾ? ಸಾಕಾ? ಹಾಕ್ಬೇಕಾ? ಚೂರು ಅದರಲ್ಲಿ ಬೇಯಬೇಕಲ್ಲ. ಸಾಕು ಸಾಕು. ಇದು ಅಷ್ಟರಲ್ಲೇ ಬೇಯಬೇಕು. ಆಗ ಅದು ನೀರೆಲ್ಲ ಆರ್ತದಲ್ಲ. ಹಾಂ, ಅಂದರೆ ಅದಕ್ಕೆ ಏಲಕ್ಕಿ, ಗೋಡಂಬಿ, ತುಪ್ಪೆಲ್ಲ ಹಾಕಿದರೆ ಇದು ಹೇಗೆ ಪೀಸಸ್ ಆಗಿ ಬರೋದಾ? ಇಲ್ಲ, ಮುದ್ದೆ. ಓಕೆ, ಬಿಡಿ ಬಿಡಿಯಾಗೇ ಇರುತ್ತೆ. ಬಹುಶಃ ತುಂಬ ಇನ್ನೂ ಸಕ್ಕರೆ ಹಾಕಿ ಅದನ್ನು ಪಾಕ ಥರ ಮಾಡಿಕೊಂಡ್ರೆ ನಿಮಗೆ ಪೀಸಸ್ ಆಗಿ ಸಿಗ್ಬೋದು ಅಲ್ಲ? ಇದು ಹೀಗೇನೆ ಟೇಸ್ಟ್, ಬಿಡಿ ಬಿಡಿಯಾಗಿ ತಿಂದರೆ. ತುಂಬ ಗಟ್ಟಿಯಾದರೆ ಇದು ಆಲ್ರೆಡಿ ಶಾವಿಗೆ ಗಟ್ಟಿ ಅನಿಸುತ್ತೆ. ಸೊ ತುಂಬ ಕ್ರಿಸ್ಪಿ ಗಟ್ಟಿ ಗಟ್ಟಿ ಆಗ್ಬೋದು. ಓಕೆ. ಸ್ವಲ್ಪ ಏಲಕ್ಕಿ ಪುಡಿ, ಏಲಕ್ಕಿ ಮತ್ತು ಸಕ್ಕರೆ ಪುಡಿ ಮಾಡ್ತೀನಿ. ಹಾಂ ಹಾಂ. ಈಗಾಗಲೇ ಪಾಕ ಥರ ಬಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಲ್ಲ? ಬಹುಶಃ ತುಂಬ ನನ್ನ ಒಂದು ಅನಿಸಿಕೆ, ಹೀಗೆ ನಾವು ಬರೀ ನೀರಲ್ಲಿ ಮಾಡೋ ಬದಲು ಸ್ವಲ್ಪ ಅದಕ್ಕೆ ಹಾಲು 1-2-3 ಚಮಚದಷ್ಟು ಹಾಲು ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿ ಬರಬಹುದು. ಹಾಲು ಸಾಕ್ಬೋದು, ಹಾಲಿನ ಪುಡಿ ಇದ್ರೂ ಸಾಕು. ಹಾಂ, ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಅದೇ ಮಾಡ್ತಾ ಮಾಡ್ತಾ ನಮಗೆ ಹೊಸ ಹೊಸ ಐಡಿಯಾ ಸಿಗುತ್ತೆ. ಈ ಹದ ಬಂದ ನಂತರ ಹುರಿದಿಟ್ಟ ದ್ರಾಕ್ಷಿ ಗೋಡಂಬಿ. ಮನೆಗೊಂದು ಯಾರಾದರೂ ಅರ್ಜೆಂಟ್ ಗೆಸ್ಟ್ ಬಂದರು ಒಂದು ಸ್ವೀಟ್ ಒಂದು ಮಾಡಬೇಕಲ್ಲ, ಅದಕ್ಕೆ ಅರ್ಜೆಂಟಾಗಿ ಮಾಡ್ಬೋದು. ಈಗ ಶಾವಿಗೆ ಇದ್ರೆ ನಾವು ಯೂಶ್ವಲಿ ತೆಗೆದು ಶಾವಿಗೆ ಖೀರ್ ಮಾಡಿಬಿಡ್ತೀವಿ. ಇದನ್ನ ಮಾಡ್ಕೊಳ್ಬೋದು. ತಿಂದು ಬೋರ್ ಆಗ್ತದೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಹಲ್ವಾ. ತುಪ್ಪ. ಓಕೆ. ಸೊ ಹುರಿಯುವಾಗ ಸ್ವಲ್ಪ ಹಾಕಿದರೆ ಈಗ ಮತ್ತೆ ಪುನಃ ಇಷ್ಟು ತುಪ್ಪ ಬೇಕಾ? ಸೊ ಈಗ ಒಳ್ಳೆ ಕರೆಕ್ಟಾಗಿ ಹದ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಎಕ್ಸ್ಟ್ರಾ ನಾವು ಹಾಕಿರುವಂಥ ತುಪ್ಪವನ್ನು ಕೂಡ ಅದು ಹೀರ್ಕೊಂಡಿದೆ. ಸೊ ಇದು ರೆಡಿನಾ? ಎಸ್, ಸರ್ವ್ ಮಾಡೋಣ. ಮೇಡಮ್, ಸ್ವೀಟ್ ಆದ ಶಾವಿಗೆ ಹಲ್ವಾ. ಥ್ಯಾಂಕ್ ಯು ಸೋ ಮಚ್. ಸೊ ಯೂಶ್ವಲಿ ಖೀರೆಲ್ಲ ತಿಂದಿರುವಂಥದ್ದು, ಇದು ಹಲ್ವಾ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ಸ್ವೀಟೆಲ್ಲ ಅದರಲ್ಲೇ ಬ್ಲೆಂಡ್ ಆಗ್ತಾ. ನೋಡೋಣ ಟೇಸ್ಟ್, ಆಮೇಲೆ ನೋಡೋಣ. ಯೂಶ್ವಲಿ ಕಾಶಿ ಹಲ್ವಾ, ಕ್ಯಾರೆಟ್ ಹಲ್ವಾ ಎಲ್ಲವನ್ನೂ ತಿಂದಿರ್ತೀರಿ. ಶಾವಿಗೆ ಹಲ್ವಾ ತಿಂದಿದ್ದೀರಾ? ಇಲ್ಲ ಅಲ್ವಾ? ಸೊ ಹಾಗಾದರೆ ತಯಾರಿಸುವ ವಿಧಾನವನ್ನು ಮತ್ತೊಮ್ಮೆ ನೋಡಿ. ಶಾವಿಗೆ ಹಲ್ವಾ ತಯಾರಿಸುವ ವಿಧಾನ: ಮೊದಲು ತುಪ್ಪದಲ್ಲಿ ಗೋಡಂಬಿ, ಖರ್ಜೂರದ ಬೀಜವನ್ನು ಹುರಿದಿಟ್ಟುಕೊಳ್ಳಿ. ನಂತರ ಶಾವಿಗೆಯನ್ನು ಕೆಂಪಗಾಗುವವರೆಗೂ ಹುರಿದು ಸ್ವಲ್ಪ ಸಕ್ಕರೆ, ನೀರು ಹಾಕಿ ಬೇಯಿಸಿ. ಸ್ವಲ್ಪ ಬೆಂದ ನಂತರ ಏಲಕ್ಕಿ ಪುಡಿ ಹಾಕಿ ಪಾಕ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದಿಟ್ಟ ಗೋಡಂಬಿ, ತುಪ್ಪ ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಶಾವಿಗೆ ಹಲ್ವಾ ರೆಡಿ. ಬಿಸಿ ಬಿಸಿಯಾದಂಥ ಶಾವಿಗೆ ಹಲ್ವಾ ರೆಡಿಯಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಎತ್ತ ಏನೂ ಗೊತ್ತಿಲ್ಲ, ಕ್ಲೂ ಇನ್ನೂ ಕೊಟ್ಟಿಲ್ಲ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಸಿಹಿ ಖಾದ್ಯ ರೆಡಿಯಾಗಿದೆ, ಅದರಲ್ಲೂ ಕೂಡ ಶಾವಿಗೆ ಹಲ್ವಾ. ಈಗ ಏನು ಮಾಡ್ತಾರೆ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆ ಮಾಡ್ತಿದ್ದೀರಿ? ಈಗ ನುಗ್ಗೆ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ದಾಲ್ ದಾಲ್. ಓ, ಮಧ್ಯಾಹ್ನ ಏನಾದರೂ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತಾ? ಮಕ್ಕಳೆಲ್ಲ ನುಗ್ಗೆ ಸೊಪ್ಪು ಹೀಗೆ ತಿನ್ನೋದಿಲ್ಲ, ಕಹಿ ಆಗ್ತದೆ. ದಾಲ್ ಹಾಕಿ ಮಾಡಿದರೆ ಕಹಿ ಆಗೋದಿಲ್ಲ, ಹಾಂ ಒಳ್ಳೆದಾಗ್ತದೆ. ಸೊ ಅದು ಫುಲ್ ಅಯನ್ ಕಂಟೆಂಟ್ ಕೂಡ ಇರುತ್ತೆ. ಸರಿ, ಶುರು ಮಾಡೋಣ. ಎಸ್, ಕುಕ್ಕರ್ ಬೇಕು ಮೇಡಮ್. ಕುಕ್ಕರ್ ಗ್ಯಾಸ್ ಆನ್ ಮಾಡಲಾ? ನೆನೆ ಹಾಕಿದೆ ನಾನು. ಹಾಂ ಸ್ವಲ್ಪ ಒಂದು 10 ನಿಮಿಷ ಮೊದಲು ನೆನೆ ಹಾಕಿದರೆ ಒಳ್ಳೆ ಬೇಗ ಬೇಯುತ್ತೆ. ನೀರು ಹಾಕಬೇಕಾ? ಸಾಕಾ? ಸ್ವಲ್ಪ ಸಾಕು. ತೊಳೆದು ನೆನೆಸಿ ಇಟ್ಕೊಳ್ಬೇಕು. ಈ ದಾಲ್ ಬರೀ ಅನ್ನ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಚಪಾತಿಗೆ ಈ ತಿಕ್ ದಾಲ್ ಅಲ್ಲಿ ಬರುತ್ತೆ, ಆ ಥರನೇ ಬರುತ್ತಾ? ದಪ್ಪ ಬರ್ತದೆ ಇದು. ಹಾಂ ಚಪಾತಿ ದಾಲ್ ಅದಕ್ಕೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಆಯಿಲ್. ಓಕೆ, ಸೊ ಅರಿಶಿನ ಪುಡಿ ಸಾಕಾ? ಹಾಕ್ಲಾ? ಸಾಕು. ಆಯಿಲ್ ಅಂತ ಹೇಳಿದ್ರೆ ಅದು ಬೇಗ ಬೇಯಲಿ ಅಂತೇಳಿ. ಹೌದು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ನೀರು ಸಾಕಾಗುತ್ತಾ? ಸಾಕಾ? ಓಕೆ. ಸರಿ ಬೇಯಬೇಕು. ನಂತರ ಇದು ಹಾಕಿ ಮತ್ತೆ ಬೇಯಲಿಕ್ಕೆ. ಮತ್ತೆ ಪುನಃ ಅದು ಸೊಪ್ಪಲ್ವಾ, ಬೇಗ ಬೇಯಲ್ವಾ? ಒಟ್ಟಿಗೆ ಹಾಕ್ಕೊಂಡ್ರು ಸ್ವಲ್ಪ ಗಟ್ಟಿ ಉಂಟಲ್ಲ, ಹಾಂ ಬೇಯುವುದಿಲ್ಲ. ಓಕೆ. ಒಗ್ಗರಣೆ ಹಾಕಿ ನಂಗೆ ಒಂದು ಡೌಟು, ಇದನ್ನು ನನ್ನ ಮೇಲೆ ಟ್ರೈ ಅಲ್ಲ? ಇದು ಮಾಡಿದೆ ನಾನು. ಇದು ಈಗಲೂ ತೆಗೆದು ಬಂದದ್ದು ನಾನು ಸ್ವಲ್ಪ. ಬರಲಿಲ್ಲ. ಹಾಂ ಅಂದರೆ ಅದು ತೆಗೆದು ಕಿತ್ತಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಡಬೇಕಾ? ದಿವಸ ಇದು ಮಾಡಬೇಕು. ಅದಕ್ಕಿಂತ ಹೀಗೇನೆ ಮಾಡಿದರೆ ಟೇಸ್ಟ್. ಹಾಂ, ಇಮಿಡಿಯೇಟ್ ಮಾಡಿಕೊಂಡ್ರೆ ಟೇಸ್ಟ್. ನಾನು ಫಸ್ಟ್ ಅಂದ್ಕೊಂಡು ಇಷ್ಟೊಂದು ಕರಿಬೇವು ಯಾಕೆ ಇಟ್ಟಿದ್ದಾರೆ ಅಂತ. ಇದು ನುಗ್ಗೆ ಸೊಪ್ಪು ನೋಡೋದಕ್ಕೆ ಇಲ್ಲಿಂದ ಹಾಗೆ ತೇಟ ಕರಿಬೇವು ಥರ ಕಾಣ್ತಾ ಇದೆ. ಸೊ 2 ವಿಸಿಲ್ ಆಯಿತು, ಸಾಕಲ್ಲ? 4 ಆಯಿತು, ಸಾಕು ಅಲ್ಲ? ಸೊ ಇನ್ನು ಸ್ಟೀಮ್ ಬಿಡೋವರೆಗೂ ವೇಟ್ ಮಾಡಿ ಮತ್ತೆ ಕೆಲಸ. ಸೊ ಸ್ಟೀಮ್ ಬಿಟ್ಟಿದೆ, ತೆಗೋಣ. ಕರೆಕ್ಟಾಗಿ ಬೆಂದಿದೆ ಅಲ್ಲ? ಸೊ ಚೆನ್ನಾಗಿ ಬೇಯಬೇಕು, ಪೂರ್ತಿಯಾಗಿ ಮ್ಯಾಶ್ ಆಗೋ ಹಾಗೆ. ಈಗ ಇದು ಒಂದು ಬಾಣಲೆಯಲ್ಲಿ ಒಗ್ಗರಣೆ ಇಟ್ಟು ಇದು ಸಾಕಾ? ಸ್ವಲ್ಪ ಎಣ್ಣೆ. ಸೊ ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ. ಹ್ಞೂ ಇದು ಬೆಳ್ಳುಳ್ಳಿ ಪೂರ್ತಿ ಬ್ರೌನ್ ಆಗಬೇಕಾ? ಸ್ವಲ್ಪ ಒಂದು ಹುರ್ಕೊಂಡ್ರೆ ಸಾಕು? ಸ್ವಲ್ಪ ಫ್ರೈ ಆಗಬೇಕು. ತೀರಾ ಬ್ರೌನ್ ಆದರೆ ಅದರದ್ದೊಂದು ಫ್ಲೇವರ್ ಒಳ್ಳೆ ಬರುತ್ತಲ್ಲ, ಆರೋಮ. ಅದು ಎಲ್ಲ ಮತ್ತೆ ಹಾಕ್ತದೆ ತನ್ನಷ್ಟಕ್ಕೆ. ಈಗ ಸ್ವಲ್ಪ ಬ್ರೌನ್ ಆದರೆ ಸಾಕು. ಮತ್ತೆ ಸಾಸಿವೆ ಅದೆಲ್ಲ ಹಾಕುವಾಗ ತನ್ನಷ್ಟಕ್ಕೆ ಹಾಕಾಯುತ್ತೆ. ಸಾಸಿವೆ ಹಾಕಿ ಚಟ್ಪಟ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಕಂದು ಬಣ್ಣ ಬರಬೇಕು.
ಹ್ಞೂ ಓಕೆ. ತೆಳು ಸಹ ಮಾಡ್ಬೋದು ಅಂದರೆ ದಪ್ಪ ಹೀಗೆ ಗಟ್ಟಿ ಇದ್ರೆ ಸ್ವಲ್ಪ ಟೇಸ್ಟ್ ಆಗ್ತದೆ. ಹಾಂ, ಈ ಸೊಪ್ಪನ್ನು ಏನು ಹುರ್ಕೊಳ್ಳೋ ಹಾಗಿಲ್ವಾ? ಹುರಿಬೇಕು ಅಂತ ಇಲ್ಲ, ಡೈರೆಕ್ಟ್ ಇದು ಹೀಗೇನೆ ಹಾಕೊಂಡ್ರೆ ಆಯಿತು. ಹುಳಿಗೆ ಏನು ಟೊಮ್ಯಾಟೊ ಇಂಥದ್ದು ಏನು ಬೇಕಾಗಿಲ್ವಾ? ಟೊಮೆಟೊ ಹಾಕ್ಬೋದು, ಆದರೂ ಸಹ ಹೆಚ್ಚಿಗೆ ಬೇಕಂತ ಇಲ್ಲ. ಕೆಲವರು ಹಾಕ್ತಾರೆ ಟೊಮೆಟೊ, ಹುಳಿ ಹಿಂಡಿ ಸಹ ಹಾಕ್ತಾರೆ, ಅದಕ್ಕಿಂತ ಈಗಿನ ಟೇಸ್ಟ್ ಆಗ್ತದೆ. ಸ್ವಲ್ಪ ಮೆಣಸಿನ ಪುಡಿ. ಸೊ ಅರುಣಾ ಚಿಲ್ಲಿ ಪೌಡರ್ ಸಾಕಾ? ಹೌದು, ಕಾಯಿಮೆಣಸು ಹಾಕಿದ್ದೀನಿ. ಹಾಂ, ಇದು ಮಕ್ಕಳಿಗೆ ಹೊಟ್ಟೆಯಲ್ಲೆಲ್ಲ ಜಂತು ಹುಳ ಎಲ್ಲ ಒಳ್ಳೆಯದು. ಈ ನುಗ್ಗೆ ಸೊಪ್ಪು. ಸೊಪ್ಪು ಓಕೆ. ಮತ್ತೆ ಕಬ್ಬಿಣ ಅಂಶ ಅಂತ ಇದರಲ್ಲಿ. ಇದರಲ್ಲಿ ಬರೀ ನುಗ್ಗೆ ಸೊಪ್ಪು ಮಾತ್ರ ಇದೆಯಾ ಮೆಂತ್ಯ ಸೊಪ್ಪು? ನುಗ್ಗೆ ಸೊಪ್ಪು ಮಾತ್ರ. ಕಬ್ಬಿಣಾಂಶ ಹೇರಳವಾಗಿರುವಂಥದ್ದು. ಸೊ ರಕ್ತ ಕಣಗಳು ಕಮ್ಮಿ ಇದ್ದರೆ ಇದನ್ನು ಹೆಚ್ಚಾಗಿ ಸೇವಿಸಬೇಕು ಅಂತ ಹೇಳ್ತಾರೆ. ಬೇಕಿದ್ರೆ ಸ್ವಲ್ಪ ಸ್ವೀಟ್ ಸಕ್ಕರೆ ಏನಾದರೂ ಹಾಕ್ಬೋದು. ಬೇಕಿದ್ದಾರೆ ಅದು ಹುಳಿ ಇದ್ದರೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹಾಕಿದರೆ ಉತ್ತಮ, ಇಲ್ಲದಿದ್ರೆ ಬೇಕು ಅಂತ ಇಲ್ಲ ಅನ್ಸುತ್ತೆ. ಹಿಂಡಿ ಹಾಕ್ಬೋದು, ಅಂದರೆ ಹುಳಿ ಬೇಕಂತ ಇಲ್ಲ, ನಾನು ಮಾಡಿದ್ದೇನೆ. ಟೇಸ್ಟಿ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ ಅಲ್ವಾ? ಅಂದರೆ ಒಂದು ದೊಡ್ಡ ಬೌಲಲ್ಲಿ ಈ ನುಗ್ಗೆ ಸೊಪ್ಪು ಇದ್ದರೆ ಸಾಕಾಗುತ್ತೆ. ಒಂದು ಬೌಲ್ ಬೇಳೆಗೆ ಒಂದೂವರೆ ಬೌಲ್ ನುಗ್ಗೆ ಸೊಪ್ಪು ಹಾಕ್ಬೇಕು. 1-2 ಬ್ಲೌಸ್ ಹಾಕ್ಬೋದು, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಹ ಒಳ್ಳೇದಾಗ್ತದೆ. ಓಕೆ, ಎಸ್. ಸೊ ಇಟ್ಸ್ ರೆಡಿ. ಬಿಸಿ ಬಿಸಿ ದಾಲ್ ಅಂದರೆ ನುಗ್ಗೆ ಸೊಪ್ಪಿನ ದಾಲ್ ರೆಡಿ. ಎಸ್ ಮಾಡಿ. ಸೊ ಚಪಾತಿ ರೋಟಿಗೆಲ್ಲ ಈ ಥಿಕ್ನೆಸ್ ಇದ್ದರೆ ಚೆನ್ನ. ಸೊ ನಾವು ಅನ್ನಕ್ಕೇನಾದರೂ ಕಲಿಸ್ಕೊಳ್ತೀವಿ ಅಂದರೆ ಇನ್ನೂ ಸ್ವಲ್ಪ ತೆಳು ಮಾಡಿದರೆ ಆಯಿತು. ದಾಲ್ ನುಗ್ಗೆ ಸೊಪ್ಪು. ಥ್ಯಾಂಕ್ ಯು. ನುಗ್ಗೆ ಸೊಪ್ಪಿನ ದಾಲ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪ್ರೋಟೀನ್ ಭರಿತವಾದಂಥದ್ದು, ಹಾಗೆಯೇ ಅಯನ್ ಕಂಟೆಂಟ್ ಇರುವ ಒಂದು ಡಿಶ್ ಅಂತ ನಾವು ಹೇಳ್ಬೋದು. ಯಾಕೆಂತ ಹೇಳಿದರೆ ಸೊ ನುಗ್ಗೆ ಸೊಪ್ಪು ಇದೆ, ಇದರಲ್ಲಿ ತೊಗರಿ ಬೇಳೆ ಕೂಡ ಹಾಕಿದ್ದಾರೆ. ಹಾಗಾಗಿ ಫುಲ್ ಆಫ್ ಎನರ್ಜೆಟಿಕ್ ಒಂದು ರೆಸಿಪಿ ಅಂತ ಕೂಡ ಹೇಳ್ಬೋದು. ಸೊ ನುಗ್ಗೆ ಸೊಪ್ಪಿನ ದಾಲ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ನುಗ್ಗೆ ಸೊಪ್ಪಿನ ದಾಲ್ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿದ ತೊಗರಿ ಬೇಳೆಗೆ ಸ್ವಲ್ಪ ನೀರು, ಅರಿಶಿನ ಪುಡಿ, ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 3-4 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ಆನಂತರ ಸಾಸಿವೆ, ಜೀರಿಗೆ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸನ್ನು ಹಾಕಿ ಹುರಿಯಿರಿ. ಬಳಿಕ ಬೇಯಿಸಿದ ಬೇಳೆ, ನುಗ್ಗೆ ಸೊಪ್ಪು, ಮೆಣಸಿನ ಪುಡಿ ಹಾಕಿ ಬೇಯಿಸಿ. ಈಗ ರುಚಿಕರವಾದ ನುಗ್ಗೆ ಸೊಪ್ಪಿನ ದಾಲ್ ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ಸ್ವೀಟ್ ಆ್ಯಂಡ್ ಒಂದು ದಾಲ್ ರೆಡಿ ಇದೆ. ನನ್ನ ಇದು ಟೇಸ್ಟ್ ನೋಡೋಣ ಫಸ್ಟ್. ಸೊ ಕಾತುರದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಬಕ್ರಾನು ನಾನೇ ಫಸ್ಟ್. ಸೊ ನೋಡೋಣ ಹೇಗಿರುತ್ತೆ. ತಗೊಳ್ಳಿ, ಟೇಸ್ಟ್ ನೋಡಿ. ನೀವು ಹೇಳಿದಾಗ ಇಲ್ದಿದ್ರು ಹಾಗೆ ಬರುತ್ತೆ ಅಲ್ವಾ? ಸೊ ಗಟ್ಟಿ ಪೀಸಸ್ ಏನೂ ಆಗಲ್ಲ. ನಾನೇ ಟೇಸ್ಟ್ ನೋಡಲಿ ಅಂತಲೂ ಕಾಯ್ತಾ ಇದ್ದೀರಾ? ತಗೊಳ್ಳಿ. ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಹಾಲು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಲ್ವಾ? ಬಟ್ ಕರೆಕ್ಟಾಗಿ ಬೆಂದಿದೆ. ಸ್ವಲ್ಪ ಅದು ಒಂಥರ ಕ್ರಿಸ್ಪಿ ಥರ ಬರುತ್ತೆ, ಬಿಕಾಸ್ ಫ್ರೈ ಮಾಡಿದ್ದೀವಿ ಆ್ಯಂಡ್ ಇಮಿಡಿಯೇಟ್ ಅದು ಸಕ್ಕರೆ ಪಾಕದಲ್ಲಿ ನಾವು ಬೇಯಿಸಿದ್ದು, ಹಾಗಾಗಿ ಆ ಕ್ರಿಸ್ಪಿನೆಸ್ ಅನಿಸುತ್ತೆ. ಬಟ್ ಸ್ವಲ್ಪ ಹಾಲು ಹಾಕಿದರೆ
ಆ ಸ್ವೀಟ್ನೆಸ್ದು ಒಂದು ಖಡಕ್ ಸ್ವೀಟ್ ಹೋಗಿ ಒಂದು ಒಳ್ಳೆ ಬ್ಲೆಂಡ್ ಆಗಿ ಬರುತ್ತೆ. ಚೆನ್ನಾಗಿದೆ, ವೆರಿ ನೈಸ್. ಆ ಥಾಟ್ಗೆ, ಆ ಇನೋವೇಷನ್ಗೆ ನನಗೆ ತುಂಬ ಇಷ್ಟ ಆಯಿತು. ವಿತ್ ಟೇಸ್ಟ್ ನೋಡೋಣ, ತೊಗೊಳ್ಳಿ. ಇದು ಸೂಪರ್, ತುಂಬ ಚೆನ್ನಾಗಿದೆ. ಆ ಬೆಳ್ಳುಳ್ಳಿ ಫುಲ್ ಫ್ರೈ ಆಗಿದ್ದು ಅದರದ್ದೊಂದು ಟೇಸ್ಟ್, ಆ್ಯಂಡ್ ಬೇಳೆ ಆ್ಯಂಡ್ ಈ ಒಂದು ಸೊಪ್ಪು, ನುಗ್ಗೆ ಸೊಪ್ಪುದು ಟೇಸ್ಟ್. ಆ ಬೆಳ್ಳುಳ್ಳಿ ಅಷ್ಟು ನೀವು ಬ್ರೌನ್ ಆಗೋವರೆಗೂ ಅದನ್ನು ಒಗ್ಗರಣೆ ಮಾಡಿದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿದೆ. ಸೂಪರ್. ಇದು ಇಷ್ಟು ಥಿಕ್ನೆಸ್ ಇದ್ದರೆ ಚಪಾತಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ, ರೊಟ್ಟಿಗೆಲ್ಲ. ಸ್ವಲ್ಪ ತೆಳು ಮಾಡಿಕೊಂಡ್ರೆ ಅನ್ನಕ್ಕೂ ಸೈ. ಅನ್ನಕ್ಕೂ ಸಾಕ್ತಿದೆ ಇಷ್ಟು ಗಟ್ಟಿ. ಬೇರೆ ಸಾರೇನ ಇದ್ರೆ ಸೈಡ್ ಡಿಶ್ ಆಗಿ. ಬಟ್ ಅನ್ನಕ್ಕಾದರೆ ಸ್ವಲ್ಪ ತೆಳುಬೇಕಾಗುತ್ತೆ ನನ್ನ ಪ್ರಕಾರ. ಬಟ್ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಟೇಸ್ಟ್ ಸೂಪರಾಗಿ ಆಗಿದೆ, ವೆರಿ ನೈಸ್. ನಾನು ಟೊಮೆಟೊ ಬೇಕಾ ಹುಳಿ ಬೇಕಾ ಅಂತ ಅಂದ್ಕೊಂಡಿದ್ದೆ, ಏನೂ ಬೇಡ, ಇಷ್ಟೇ ಸಾಕು. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ ಮೇಡಮ್, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಸೊ ಯಾವಾಗಲೂ ಇನ್ನೋವೇಟಿವ್ ರೆಸಿಪೀಸ್ ಮಾಡಿ ಅಂತ ಹೇಳ್ತೀನಿ, ಎಲ್ಲರೂ ಕೂಡ ಬಂದು ನನ್ನ ಮೇಲೆ ಟ್ರೈ ಮಾಡ್ತಾರೆ. ಬಟ್ ಅದು ಏನು ಮಾಡಿದ್ರು ಚೆನ್ನಾಗಿ ಬಂದಿರುತ್ತೆ. ಸೊ ಅದಕ್ಕೆ ಥ್ಯಾಂಕ್ಸ್. ಸ್ವಲ್ಪ ಜಾಗ್ರತೆಯಲ್ಲಿ ನನ್ನ ಮೇಲೆ ಟ್ರೈ ಮಾಡಿ ಆಯಿತಾ. ಸೊ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಇದರಿಂದ ಏನಾದರೂ ಮಾಡೋಕ್ಕಾಗತ್ತಾ ನೋಡಿ, ಬೇರೆ ಅವೇ ಶಾವಿಗೆ ಆಗುತ್ತೆ. ಅದು ಶಾವಿಗೆಗೆ ಈ ದಾಲ್ ಸ್ವಲ್ಪ ತೆಳು ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಹೆಚ್ಚಿನವರು ಹೇಳಿದ್ದು ಅದೇ, ಅನ್ನ ಮಾಡಿದರೆ ಉದುರುದ್ರಾಗಿ ಮುತ್ತುದ್ರಿದಾಗಿ ಅನ್ನ ಇರುತ್ತೆ, ಶಾವಿಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ಓಕೆ ಓಕೆ. ಸೊ ಥ್ಯಾಂಕ್ ಯು ಮೇಡಮ್. ಇಂಥದ್ದೇ ಹೊಸ ಹೊಸ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡ್ತಾ ಇರಿ. ಧನ್ಯವಾದಗಳು. ಶಾವಿಗೆ ಹಲ್ವಾ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಇಲ್ಲ ಅಲ್ವಾ? ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದಿದೆ, ವೆರಿ ಟೇಸ್ಟಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.